ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಹಸನ್ ಜಾಗೀರ್ದಾರ್, ಮ್ಯಾಥ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಿಂದ ತಮಗೆಲ್ಲರಿಗೂ ಕೂಡ ಮ್ಯಾಥ್ಸ್ ಇನ್ ಕನ್ನಡ ಯೂಟ್ಯೂಬ್ ಸ್ಟಡಿ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿಕ್ಕುಗಳಿಗೆ ಸಂಬಂಧಿಸಿದ ಹಾಗೆ ನೆರಳು ಮತ್ತು ಶಾಡೋದ ಬಗ್ಗೆ ನಾವು ಮೊದಲನೇದಾಗಿ ಈ ಪರಸ್ಪರ ಅಭಿಮುಖವಾಗಿ ನಿಂತಾಗ ನೆರಳು ಯಾವ ಒಂದು ದಿಕ್ಕಿನಲ್ಲಿ ಬೀಳ್ತೈತಿ, ಅಥವಾ ಎರಡನೇದಾಗಿ ಈ ಹಿಂದೆ ಮತ್ತೆ ಮುಂದೆ ವ್ಯಕ್ತಿಗಳು ಒಂದೇ ಸಾಲಿನಲ್ಲಿ ನಿಂತಾಗ ಅಥವಾ ಹಿಂದೆ ಮತ್ತು ಮುಂದೆ ನಿಂತಾಗ ಈ ನೆರಳು ಯಾವ ರೀತಿಯಾಗಿ ಬೀಳ್ತದ ಎಂಬುದನ್ನ ಪ್ರಮುಖವಾಗಿ ಎರಡು ಏನಾಗಿರ್ತದಂದ್ರ ವಿಧಗಳಲ್ಲಿ ನೆರಳನ್ನ ನಾವೇನ್ ಮಾಡ್ಬೋದು ಅಂದ್ರ ವಿಂಗಡಣೆ ಮಾಡ್ಬೋದು. ಇನ್ನ ಮೊದಲನೇ ಒಂದು ರೀತಿ ವ್ಯಕ್ತಿ ಏನಾಗಿದೆ ಪರಸ್ಪರ ಅಭಿಮುಖವಾಗಿ ನಿಂತಾಗ, ಈ ಎರಡನೇ ರೀತಿಯನ್ನು ಕೂಡ ನಾವು ಮತ್ತೆ ಎರಡು ರೀತಿಯಾಗಿ ಇದನ್ನ ಬೈಫರ್ಗೇಟ್ ಮಾಡಬಹುದು, ಎರಡು ರೀತಿಯಾಗಿ ಇದನ್ನ ವಿಂಗಡಣೆ ಮಾಡಬಹುದು. ಒಂದೇದೇನಂದ್ರ ಸೂರ್ಯೋದಯದ ಸಮಯ, ಎರಡನೇದಲ್ಲಿ ಏನಾಗಿರ್ತಂದ್ರ ಸೂರ್ಯಾಸ್ತದ ಸಮಯ. ಮೊದಲನೇದು ಸೂರ್ಯೋದಯದ ಸಮಯದಲ್ಲಿ ವ್ಯಕ್ತಿಗಳು ಪರಸ್ಪರ ಅಭಿಮುಖವಾಗಿ ನಿಂತಾಗ ನೆರಳು ಯಾವ ರೀತಿಯಾಗಿ ಬೀಳ್ತದೆ ಎಂಬುದನ್ನ ಗಮನಿಸೋಣ. ಈಗ ನೋಡ್ರಿ, ವ್ಯಕ್ತಿಗಳು ಇಲ್ಲಿ ಇಬ್ರು ವ್ಯಕ್ತಿಗಳು ಅದಾರ ಅಂತೇಳಿ ಇಟ್ಕೋರಿ. ಇವನು ಏನಾಗಿರ್ತಂದ್ರ ಎ ವ್ಯಕ್ತಿ, ಇವನು ಏನಾಗಿರ್ತಂದ್ರ ಬಿ ವ್ಯಕ್ತಿ. ಇಬ್ಬರು ಏನಾಗಿರ್ತಾರಂದ್ರ ಪರಸ್ಪರ ಒಬ್ಬರಿಗೆ ಒಬ್ಬರು ಅಭಿಮುಖವಾಗಿ ನಿಂತಿರ್ತಾರ. ಅಂದ್ರೆ ಮೊದಲನೇ ವ್ಯಕ್ತಿ ಎರಡನೇ ಒಂದು ವ್ಯಕ್ತಿಯ ಕಡೆಗೆ ಮುಖ ಮಾಡಿ ನಿಂತಿರ್ತಾನ. ಈ ಮೊದಲನೇ ವ್ಯಕ್ತಿಯ ಈ ಭಾಗ ಏನಾಗಿರ್ತಂದ್ರ ಎಡಭಾಗ ಆಗಿರ್ತದ, ಈ ಭಾಗ ಏನಾಗಿರ್ತಂದ್ರ ಬಲ ಭಾಗ ಆಗಿರ್ತದ. ಅದೇ ರೀತಿಯಾಗಿ ಎರಡನೇ ವ್ಯಕ್ತಿಯ ಈ ಭಾಗ ಏನಾಗಿರ್ತಂದ್ರ ಬಲಭಾಗ ಆಗಿರ್ತದ, ಈ ಒಂದು ಭಾಗ ಏನಾಗಿರ್ತಂದ್ರ ಎಡಭಾಗ ಆಗಿರ್ತದ. ಇನ್ನ ಸೂರ್ಯೋದಯದ ಸಮಯ ಅಥವಾ ಬೆಳಗಿನ ಸಮಯದಲ್ಲಿ ಸೂರ್ಯ ಏನಾಗಿರ್ತಂದ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಈ ಎರಡು ವ್ಯಕ್ತಿಗಳ ಮೇಲೆ ಬೆಳಕನ್ನ ಚೆಲ್ಲಿದಾಗ ಏನಾಗಿರ್ತಂದ್ರ ಈ ಎರಡು ವ್ಯಕ್ತಿಗಳ ನೆರಳು ಏನಾಗಿರ್ತಂದ್ರ ಪಶ್ಚಿಮ ದಿಕ್ಕಿನ ಕಡೆಗೆ ಏನಾಗಿರ್ತದ ಇವರ ನೆರಳು ಬಿದ್ದಿರ್ತೈತಿ. ಇದು ಏನಾಗಿರ್ತದಂದ್ರ ಸೂರ್ಯ ಉದಯಿಸುವುದು ಏನಾಗಿರ್ತಂದ್ರ ಪೂರ್ವ ದಿಕ್ಕು, ನೆರಳು ಬೀಳುವುದು ಏನಾಗಿರ್ತಂದ್ರ ಪಶ್ಚಿಮ ದಿಕ್ಕು. ಈ ಪಶ್ಚಿಮ ದಿಕ್ಕಿನ ಕಡೆಗೆ ಏನಾಗಿರ್ತದಂದ್ರ ಈ ಇಬ್ಬರು ವ್ಯಕ್ತಿಗಳ ನೆರಳು ಬಿದ್ದಿರ್ತದ. ಅದೇ ರೀತಿಯಾಗಿ ಇಬ್ಬರು ವ್ಯಕ್ತಿಗಳ ನೆರಳು ಏನಾಗಿರ್ತದ ಪಶ್ಚಿಮ ದಿಕ್ಕಿನ ಕಡೆಗೆ ಬಿದ್ದಿರ್ತದ. ಆದ್ರೆ ಈ ಎರಡು ವ್ಯಕ್ತಿಗಳು ಒಬ್ಬರಿಗೊಬ್ಬರು ಪರಸ್ಪರವಾಗಿ ಏನಾಗಿರ್ತಂದ್ರ ಉತ್ತರ ಮತ್ತು ದಕ್ಷಿಣ ಕಡೆಗೆ ಮುಖ ಮಾಡಿ ನಿಂತಿರ್ತಾರ. ಅದೇ ರೀತಿಯಾಗಿ ಬಿ ಸೂರ್ಯಾಸ್ತದ ಸಮಯದಲ್ಲಿ ಏನಾಗಿರ್ತಂದ್ರ ಎರಡು ವ್ಯಕ್ತಿಗಳು ನಿಂತಾಗ ಈ ಎರಡು ವ್ಯಕ್ತಿಗಳಲ್ಲಿ ಏನಾಗಿರ್ತದ ಪರಸ್ಪರ ಅಭಿಮುಖವಾಗಿ ನಿಂತಿರ್ತಾರ. ಇದು ಒಂದು ಮೊದಲನೇ ವ್ಯಕ್ತಿ ಏನಾಗಿರ್ತದ ಎಡಭಾಗ ಆಗಿರ್ತದ, ಇದು ಬಲಭಾಗ ಆಗಿರ್ತದ. ಅದೇ ರೀತಿಯಾಗಿ ಎರಡನೇ ವ್ಯಕ್ತಿಯ ಈ ಭಾಗ ಏನಾಗಿರ್ತಂದ್ರ ಬಲಭಾಗ ಆಗಿರ್ತದ, ಈ ಭಾಗ ಏನಾಗಿರ್ತಂದ್ರ ಎಡ ಭಾಗ ಆಗಿರ್ತದ. ಇನ್ನು ಸೂರ್ಯಾಸ್ತದ ಸಮಯ ಇದ್ದಾಗ ಸೂರ್ಯ ಏನಾಗಿರ್ತಂದ್ರ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾ ಇರ್ತಾನ. ಈ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿದ್ದಾಗ ಇಬ್ಬರು ವ್ಯಕ್ತಿಗಳು ಪರಸ್ಪರ ಅಭಿಮುಖವಾಗಿ ನಿಂತಾಗ ಅವರ ಒಂದು ನೆರಳು ಏನಾಗಿರ್ತಂದ್ರ ಪೂರ್ವ ದಿಕ್ಕಿನ ಕಡೆಗೆ ಏನ್ ಮಾಡತ್ತಂದ್ರ ಅವರ ನೆರಳು ಬಿದ್ದಿರ್ತೈತಿ. ಅದೇ ರೀತಿಯಾಗಿ ನಾವೇನಾಗಿರ್ತಾವ ಪೂರ್ವ ದಿಕ್ಕಿನ ಕಡೆಗೆ ನೆರಳು ಈ ಇಬ್ಬರು ವ್ಯಕ್ತಿಗಳ ನೆರಳು ಪೂರ್ವ ದಿಕ್ಕಿನ ಕಡೆಗೆ ಬಿದ್ದಿರ್ತದ. ಆಮೇಲೆ ನೋಡ್ರಿ, ಸೂರ್ಯ ಪಶ್ಚಿಮ ಕಡೆ ಇದ್ದಾಗ ಈ ಇಬ್ಬರು ವ್ಯಕ್ತಿಗಳು ಪರಸ್ಪರ ಅಭಿಮುಖವಾಗಿ ನಿಂತಿರ್ತಾರ. ಈ ಒಂದನೇ ವ್ಯಕ್ತಿಯ ಎಡಭಾಗದಲ್ಲಿ ನೆರಳು ಬಿದ್ದಿರ್ತದ, ಎರಡನೇ ವ್ಯಕ್ತಿಯ ಬಲಭಾಗದಲ್ಲಿ ನೆರಳು ಬಿದ್ದಿರ್ತದ. ಅದೇ ರೀತಿಯಾಗಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ಪೂರ್ವದ ಕಡೆ ಇದ್ದಾಗ ನೆರಳು ಪಶ್ಚಿಮ ಕಡೆ ಬೀಳ್ತದ. ಈ ಮೊದಲನೇ ವ್ಯಕ್ತಿಯ ಬಲಭಾಗದಲ್ಲಿ ನೆರಳು ಬಿದ್ದಿರ್ತದ, ಎರಡನೇ ವ್ಯಕ್ತಿಯ ಎಡಭಾಗದಲ್ಲಿ ನೆರಳು ಬಿದ್ದಿರ್ತದ. ಅದೇ ರೀತಿಯಾಗಿ ಮುಂದೆ ಇಬ್ಬರು ವ್ಯಕ್ತಿಗಳು ಒಂದೇ ಒಂದು ಸಾಲಿನಲ್ಲಿ ನಿಂತಾಗ ಅಥವಾ ಇಬ್ಬರು ವ್ಯಕ್ತಿಗಳು ಮುಂದೆ ಹಿಂದೆ ನಡೆಯುವಾಗ ನೆರಳು ಯಾವ ರೀತಿಯಾಗಿ ಬೀಳ್ತದೆ ಎಂಬುದನ್ನ ಈಗ ಗಮನಿಸ್ರಿ. ಇಲ್ಲಿನೂ ಕೂಡ ಈ ಒಂದು ವಿಧಾನ ಕೂಡ ನಾವು ಎರಡು ರೀತಿಯಲ್ಲಿ ಇದನ್ನ ಬೈಫರ್ಗೇಟ್ ಮಾಡಬಹುದು. ಒಂದನೇದ್ದು ಸೂರ್ಯೋದಯದ ಸಮಯದಲ್ಲಿ, ಎರಡನೇದು ಸೂರ್ಯಾಸ್ತದ ಸಮಯದಲ್ಲಿ. ಇಬ್ಬರು ವ್ಯಕ್ತಿಗಳು ಪರಸ್ಪರ ಏನಾಗ್ಯದಂದ್ರ ಪರಸ್ಪರ ಏನಾಗಿರ್ತದಂದ್ರ ಹಿಂದೆ ಮತ್ತು ಮುಂದೆ ನಡೆಯುವಾಗ
ಅಥವಾ ಒಂದೇ ಒಂದು ಸಾಲಿನಲ್ಲಿ ನಡೆಯುವಾಗ ಸೂರ್ಯೋದಯದ ಸಮಯ ಆಗೈತಿ. ಸೂರ್ಯ ಏನಾಗಿರ್ತಂದ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನ. ಆವಾಗ ಈ ಒಂದು ವ್ಯಕ್ತಿಗಳು ಎ ಅನ್ನುವ ಒಂದು ವ್ಯಕ್ತಿ ಮತ್ತು ಬಿ ಅನ್ನುವ ಒಬ್ಬ ವ್ಯಕ್ತಿ ಏನಾಗಿರ್ತಂದ್ರ ಸೂರ್ಯನ ಕಡೆಗೆ ಮುಖ ಮಾಡಿ ಚಲಿಸ್ತಾ ಇರ್ತಾರ. ಅವಾಗ ಏನಾಗಿರ್ತಂದ್ರ ನೆರಳು ಏನಾಗಿರ್ತಂದ್ರ ಸೂರ್ಯನ ಬೆಳಕು ಇವರಿಬ್ಬರ ಮೇಲೆ ಬಿದ್ದಾಗ ಇವನು ಎ ವ್ಯಕ್ತಿ ಆಗಿರ್ಲಿ, ಇವನು ಬಿ ವ್ಯಕ್ತಿ ಆಗಿರ್ಲಿ, ಆ ಒಂದು ಸಮಯದಲ್ಲಿ ಬಿ ವ್ಯಕ್ತಿಯ ನೆರಳು ಎ ವ್ಯಕ್ತಿಯ ಮುಂದೆ ಬೀಳೋದನ್ನ ನಾವು ಗಮನಿಸ್ತೀವಿ. ಇನ್ನು ಎರಡನೇದಾಗಿ ವ್ಯಕ್ತಿಗಳು ಹಿಂದೆ ಮತ್ತೆ ಮುಂದೆ ನಿಂತಾಗ ಅಥವಾ ವ್ಯಕ್ತಿಗಳು ಒಂದೇ ಒಂದು ಸಾಲಿನಲ್ಲಿ ನಿಂತಾಗ ಇಲ್ಲಿಯೂ ಕೂಡ ಈ ನೆರಳನ್ನ ಎರಡು ರೀತಿಯಲ್ಲಿ ನಾವು ಬೈಫರ್ಗೇಟ್ ಮಾಡಬಹುದು. ಒಂದನೇದ್ದು ಸೂರ್ಯೋದಯದ ಸಮಯದಲ್ಲಿ ನೆರಳು ಯಾವ ರೀತಿಯಾಗಿ ಬೀಳ್ತದ, ಅದೇ ರೀತಿಯಾಗಿ ಸೂರ್ಯಾಸ್ತದ ಸಮಯದಲ್ಲಿ ನೆರಳು ಯಾವ ರೀತಿಯಾಗಿ ಬೀಳ್ತದ. ಈ ಒಂದನೇದು ಸೂರ್ಯೋದಯದ ಸಮಯದ ವ್ಯಕ್ತಿಗಳು ಒಂದೇ ಸಾಲಿನಲ್ಲಿ ಇದ್ದಾಗ ಅಥವಾ ಹಿಂದೆ ಮುಂದೆ ನಡೆಯುವಾಗ ಈ ಸೂರ್ಯೋದಯದ ಸಮಯದಲ್ಲಿ ನೆರಳು ಯಾವ ರೀತಿಯಾಗಿ ಬೀಳ್ತದ ಎಂಬುದನ್ನ ಗಮನಿಸೋಣ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ಏನಾಗಿರ್ತದಂದ್ರ ಪೂರ್ವ ದಿಕ್ಕಿನ ಕಡೆ ಇರ್ತಾನ. ಎರಡು ವ್ಯಕ್ತಿಗಳು ಏನಾಗಿರ್ತಾವಂದ್ರ ಸೂರ್ಯನ ಕಡೆಗೆ ಮುಖ ಮಾಡಿ ನಡೀತಾ ಇರ್ತಾರ. ಅವಾಗ ಎ ಅನ್ನುವ ಒಬ್ಬ ವ್ಯಕ್ತಿ, ಬಿ ಅನ್ನುವ ಒಬ್ಬ ವ್ಯಕ್ತಿ ಇಬ್ಬರು ಸೂರ್ಯನ ಕಡೆಗೆ ಮುಖ ಮಾಡಿ ನಡೆಯುತ್ತಿರುವಾಗ ಬಿ ವ್ಯಕ್ತಿಯ ನೆರಳು ಏನಾಗಿರ್ತದಂದ್ರ ಎ ವ್ಯಕ್ತಿಯ ಮುಂದೆ ಬೀಳ್ತಾ ಇರ್ತದ. ಅದೇ ರೀತಿಯಾಗಿ ಎ ವ್ಯಕ್ತಿಯ ನೆರಳು ಎ ವ್ಯಕ್ತಿಯ ಹಿಂದಿಗಡೆನೆ ಬೀಳ್ತಾ ಇರುತ್ತೆ. ಆಮೇಲೆ ಎರಡನೇದು ಬಿ ಸೂರ್ಯಾಸ್ತದ ಸಮಯದಲ್ಲಿ ನೆರಳು ಯಾವ ರೀತಿಯಾಗಿ ಬೀಳ್ತದೆ ಎಂಬುದನ್ನ ಗಮನಿಸ್ರಿ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಏನಾಗಿರ್ತದಂದ್ರ ಪಶ್ಚಿಮ ದಿಕ್ಕಿನ ಕಡೆಗೆ ಮುಳುಗ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರಂದ್ರ ಸೂರ್ಯನ ಕಡೆಗೆ ಮುಖ ಮಾಡಿ ಹೊಂಟಾಗ ಏನಾಗಿರ್ತದಂದ್ರ ಇದು ಎ ವ್ಯಕ್ತಿ ಆಗಿರ್ಲಿ, ಇದು ಬಿ ವ್ಯಕ್ತಿ ಆಗಿರ್ಲಿ, ಈ ಒಂದು ಸಂದರ್ಭದಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನ ಕಡೆಗೆ ಇದ್ದಾಗ ಎ ವ್ಯಕ್ತಿಯ ನೆರಳು ಏನಾಗಿರ್ತದಂದ್ರ ಬಿ ವ್ಯಕ್ತಿಯ ಮುಂದ್ಗಡೆ ಬೀಳ್ತಾ ಇರ್ತದೆ. ಸೂರ್ಯೋದಯದ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು ಏನಾಗಿರ್ತದ ಮುಂದೆ ಹಿಂದೆ ನಡೆಯುವಾಗ ಬಿ ವ್ಯಕ್ತಿಯ ನೆರಳು ಎ ವ್ಯಕ್ತಿಯ ಮುಂದ್ಗಡೆ ಬಿದ್ದಿರ್ತದ. ಮತ್ತೆ ಈ ಇಬ್ಬರು ವ್ಯಕ್ತಿಗಳ ಏನಾಗಿರ್ತದ ಮುಖ ಏನಾಗಿರ್ತದಂದ್ರ ಪೂರ್ವ ದಿಕ್ಕಿನ ಕಡೆಗೆ ಇರ್ತದ. ಅದೇ ರೀತಿಯಾಗಿ ಸೂರ್ಯಾಸ್ತದ ಸಮಯದಲ್ಲಿ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳು ಏನಾಗಿರ್ತದಂದ್ರ ಸೂರ್ಯನ ಕಡೆಗೆ ಮುಖ ಮಾಡಿ ಹೊರಟಾಗ ಏನಾಗಿರ್ತದಂದ್ರ ಎ ಎಂಬ ವ್ಯಕ್ತಿಯ ನೆರಳು ಬಿ ಎಂಬ ವ್ಯಕ್ತಿಯ ಮುಂದೆ ಬೀಳ್ತಾ ಇರ್ತದ. ಮತ್ತು ಅದೇ ರೀತಿಯಾಗಿ ಎರಡೂ ವ್ಯಕ್ತಿಗಳ ಮುಖ ಏನಾಗಿರ್ತದಂದ್ರ ಪಶ್ಚಿಮ ದಿಕ್ಕಿನ ಕಡೆಗೆ ಇರ್ತದ. ಈ ನೆರಳಿಗೆ ಸಂಬಂಧಿಸಿದ ಹಾಗೆ ಯಾವ ರೀತಿಯಾಗಿ ಉದಾಹರಣೆಗಳು ಬರ್ತವೆ ಎಂಬುದನ್ನ ನಾವೀಗ ನೋಡೋಣ. ಈ ಒಂದೇ ಒಂದು ಉದಾಹರಣೆಯನ್ನ ಗಮನಿಸಿರಿ. ಒಂದು ದಿನ ಸೂರ್ಯೋದಯದ ಸಮಯದಲ್ಲಿ ರಾಮ ಮತ್ತು ಶ್ಯಾಮ ಪರಸ್ಪರ ಅಭಿಮುಖವಾಗಿ ಮಾತನಾಡುತ್ತಿದ್ದರು. ರಾಮನ ನೆರಳು ಶ್ಯಾಮನ ಎಡಕ್ಕೆ ಬೀಳುತ್ತಿತ್ತು. ಹಾಗಾದರೆ ರಾಮನು ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿದ್ದಾನೆ? ಎ ಪೂರ್ವ, ಬಿ ಪಶ್ಚಿಮ, ಸಿ ದಕ್ಷಿಣ, ಡಿ ಉತ್ತರ. ಈ ಒಂದು ಸಮಸ್ಯೆಯನ್ನ ನಾವು ಏನ್ ಮಾಡ್ಬೋದು ಅಂದ್ರ ತುಂಬಾ ಒಂದು ಸರಳ ರೀತಿಯಲ್ಲಿ ಇದನ್ನ ಬಿಡಿಸ್ಬಹುದು. ಯಾವ ರೀತಿಯಾಗಿ ಬಿಡಿಸ್ಬೇಕು ಎಂಬುದನ್ನ ಗಮನಿಸ್ರಿ. ಏನಾಗಿರ್ತಂದ್ರ ಒಂದಿನ ಸೂರ್ಯೋದಯದ ಸಮಯ ಅಂದ್ರ ಸೂರ್ಯ ಏನಾಗಿರ್ತಂದ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನ. ಇಬ್ಬರು ವ್ಯಕ್ತಿಗಳು ರಾಮ ಮತ್ತು ಶ್ಯಾಮ ಎರಡು ವ್ಯಕ್ತಿಗಳು ಏನಾಗಿದಂದ್ರ ಪರಸ್ಪರ ಅಭಿಮುಖವಾಗಿ ನಿಂತಿದ್ದಾರೆ. ಈ ಒಂದನೇ ವ್ಯಕ್ತಿಯ ಈ ಒಂದು ಸ್ಥಳ ಎಡ ಆಗಿರ್ತದ, ಈ ಒಂದು ಭಾಗ ಬಲ ಆಗಿರ್ತದ. ಎರಡನೇ ವ್ಯಕ್ತಿಯ ಈ ಒಂದು ಭಾಗ ಬಲ ಆಗಿರ್ತದ, ಈ ಒಂದು ಭಾಗ ಎಡ ಆಗಿರ್ತದ. ಇನ್ನ ನೆರಳು ಏನಾಗಿರ್ತದಂದ್ರ ಪಶ್ಚಿಮ ದಿಕ್ಕಿನಲ್ಲಿ ಬೀಳ್ತದ. ಇಷ್ಟನ್ನ ನಾವು ಬೇಸಿಕ್ ಅನ್ನ ಕಲ್ತಿದ್ದೀವಿ. ಈಗ ಈ ಎರಡು ವ್ಯಕ್ತಿಗಳಲ್ಲಿ ಯಾರು ರಾಮ ಯಾರು ಶ್ಯಾಮ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟ ಅಂದ್ರ ರಾಮನ ನೆರಳು ಶ್ಯಾಮನ ಎಡಕ್ಕೆ ಬೀಳುತ್ತಿತ್ತು.
ರಾಮನ ನೆರಳು ಶ್ಯಾಮನ ಎಡಕ್ಕೆ ಬೀಳ್ತಿತ್ತು. ನೆರಳು ಈ ಕಡೆ ಇದೆ. ಹಾಗಾದ್ರೆ ಇಲ್ಲಿ ಎಡ ಯಾರು ನೋಡ್ರಿ? ಎಡ ಈ ಒಂದು ವ್ಯಕ್ತಿ ಎಡ ಆಗಿರ್ತದ. ಈ ಒಂದು ವ್ಯಕ್ತಿಯ ಬಲಕ್ಕೆ ಏನಾಗಿರ್ತದಂದ್ರ ನೆರಳು ಬೀಳ್ತದ. ಹಾಗಾದ್ರೆ ಏನ್ ನೋಡ್ರಿ, ರಾಮನ ನೆರಳು ಶ್ಯಾಮನ ಎಡಕ್ಕೆ. ಯಾರ ಎಡಕ್ಕೆ? ಶ್ಯಾಮನ ಎಡಕ್ಕೆ. ಹಾಗಾದ್ರೆ ಕೆಳಗಿರುವ ವ್ಯಕ್ತಿ ಏನಾಗಿರ್ತದಂದ್ರ ಶ್ಯಾಮ ಆಗಿರ್ತಾನ. ಇನ್ನ ಮೇಲ್ಗಡೆ ವ್ಯಕ್ತಿ ಏನಾಗಿರ್ತಾನಂದ್ರ ರಾಮ ಆಗಿರ್ತಾನ. ಹಾಗಾದರೆ ರಾಮನು ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿದ್ದಾನೆ? ರಾಮನು ಏನಾಗಿರ್ತಂದ್ರೆ ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿದ್ದಾನಂದ್ರ ರಾಮನು ಏನಾಗಿರ್ತಂದ್ರ ದಕ್ಷಿಣ ಕಡೆಗೆ ಮುಖ ಮಾಡಿ ನಿಂತಿರ್ತಾನ. ರಾಮನು ಏನಾಗಿರ್ತಂದ್ರ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಾನಂದ್ರ ಸಿ ಇದಕ್ಕೆ ಒಂದು ಸರಿಯಾದ ಉತ್ತರ ಆಗಿರ್ತೈತಿ. ಈ ರೀತಿಯಾಗಿ ನಾವು ಏನ್ ಮಾಡಿರ್ತೇವೆ, ಡೈಗ್ರಾಮ್ ಅನ್ನ ಹಾಕೊಂಡ್ ಬಳಕ, ನಕ್ಷೆಯನ್ನ ಹಾಕೊಂಡ್ ಬಳಕ ಈ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ರಾಮ ಯಾರು ಶ್ಯಾಮ ಎಂಬುದನ್ನ ನಾವೇನ್ ಮಾಡ್ಬೋದು, ಡಿಸೈಡ್ ಮಾಡ್ಬೋದು. ಈ ಡಿಸೈಡ್ ಮಾಡಿದ ಬಳಕೆ ರಾಮ ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿದ್ದಾನೆ ಅಂದ್ರ ರಾಮ ಏನಾಗಿರ್ತಾನ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತಿರ್ತಾನ. ಶ್ಯಾಮ ಯಾವ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಂದ್ರ ಶ್ಯಾಮ ಉತ್ತರ ಕಡೆಗೆ ಮುಖ ಮಾಡಿ ನಿಂತಿರ್ತಾನ. ಯಾಕಂದ್ರೆ ಈ ಇಬ್ರು ವ್ಯಕ್ತಿಗಳು ಪರಸ್ಪರ ಒಬ್ಬರಿಗೊಬ್ರು ಅಭಿಮುಖವಾಗಿ ನಿಂತಿರ್ತಾರ. ಇಂಥ ಒಂದು ಉದಾಹರಣೆಯಲ್ಲಿ ಯಾವತ್ತು ಪೂರ್ವ ಮತ್ತು ಪಶ್ಚಿಮ ನಮ್ಮ ಉತ್ತರ ಆಗಿರೋದಿಲ್ಲ. ನಮ್ಮ ಉತ್ತರ ಯಾವತ್ತು ದಕ್ಷಿಣ ದಿಕ್ಕು ಆಗಿರ್ಬೋದು ಒಂದು, ಅಥವಾ ಉತ್ತರ ದಿಕ್ಕು ಆಗಿರ್ಬೋದು ಒಂದು. ಈ ರೀತಿಯಾಗಿ ನಾವು ಈ ಉದಾಹರಣೆಯನ್ನ ಬಿಡಿಸಬಹುದು. ಈಗ ನಾವು ನೆರಳಿಗೆ ಸಂಬಂಧಿಸಿದಾಗ ಎರಡನೇ ಒಂದು ಉದಾಹರಣೆಯನ್ನ ಬಿಡಿಸೋಣ. ಈ ಎರಡನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ದಿನ ಸೂರ್ಯಾಸ್ತದ ಸಮಯದಲ್ಲಿ ರಮೇಶ್ ಮತ್ತು ಮಹೇಶ್ ಪರಸ್ಪರ ಅಭಿಮುಖವಾಗಿ ಮಾತನಾಡುತ್ತಿದ್ದರು. ರಮೇಶನ ನೆರಳು ನಿಖರವಾಗಿ ಮಹೇಶನ ಬಲಭಾಗಕ್ಕೆ ಬೀಳುತ್ತಿತ್ತು. ಹಾಗಾದರೆ ಮಹೇಶ್ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ಎ ಪಶ್ಚಿಮ, ಬಿ ದಕ್ಷಿಣ, ಸಿ ಉತ್ತರ, ಡಿ ಪೂರ್ವ. ಹಿಂದಿನ ಒಂದು ಉದಾಹರಣೆ ಹಾಗೆ ಈ ಒಂದು ಉದಾಹರಣೆಯನ್ನ ನಾವು ಬಿಡಿಸಬಹುದು. ಆದ್ರ ಇಲ್ಲಿ ಏನಾಗಿರ್ತದ ಅಂದ್ರ ಸೂರ್ಯಾಸ್ತದ ಸಮಯ ಅಥವಾ ಸಾಯಂಕಾಲ ಏನಾಗಿರ್ತದ, ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಾನ. ಈ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಇದ್ರ ಇಲ್ಲಿ ಇಬ್ರು ವ್ಯಕ್ತಿಗಳು ಏನಾಗಿರ್ತಂದ್ರ ಪರಸ್ಪರ ಒಬ್ಬರಿಗೆ ಒಬ್ಬರು ಅಭಿಮುಖವಾಗಿ ಮಾತನಾಡುತ್ತಾ ನಿಂತಿದ್ದಾರೆ. ಮೊದಲನೇ ವ್ಯಕ್ತಿಯ ಈ ಭಾಗ ಏನಾಗಿರ್ತದ, ಎಡಭಾಗ ಆಗಿರ್ತದ. ಈ ಭಾಗ ಬಲಭಾಗ ಆಗಿರ್ತದ. ಎರಡನೇ ವ್ಯಕ್ತಿಯ ಈ ಭಾಗ ಬಲಭಾಗ ಆಗಿರ್ತದ. ಈ ಒಂದು ಭಾಗ ಎಡಭಾಗ ಆಗಿರ್ತದ. ಈ ಸೂರ್ಯ ಈ ಎರಡು ವ್ಯಕ್ತಿಗಳ ಮೇಲೆ ಬೆಳಕನ್ನ ಚೆಲ್ಲಿದಾಗ ಇವರ ನೆರಳು ಏನಾಗಿರ್ತಂದ್ರ ಪೂರ್ವ ದಿಕ್ಕಿನ ಕಡೆಗೆ ಇರ್ತೈತಿ. ಆಮೇಲೆ ಈ ಎರಡು ವ್ಯಕ್ತಿಗಳಲ್ಲಿ ಯಾರು ರಮೇಶ್ ಮತ್ತು ಯಾರು ಮಹೇಶ್ ಎಂಬುದು ನಮ್ಗೆ ಗೊತ್ತಿಲ್ಲ. ಆದ್ರ ಎರಡು ವ್ಯಕ್ತಿಗಳಲ್ಲಿ ಯಾರು ಮಹೇಶ್ ಮತ್ತು ಯಾರು ರಮೇಶ್ ಎಂಬುದನ್ನು ನಾವು ಈಗ ಕಂಡುಹಿಡಿಯಬಹುದು. ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡ್ರಿ. ರಮೇಶನ ನೆರಳು ನಿಖರವಾಗಿ ಮಹೇಶನ ಬಲಭಾಗಕ್ಕೆ ಬೀಳ್ತಿತ್ತು. ರಮೇಶನ ನೆರಳು ಏನ್ ಮಾಡ್ತಿತ್ತಂದ್ರ ಮಹೇಶನ ಬಲಭಾಗಕ್ಕೆ ಬೀಳ್ತಿತ್ತು. ನೆರಳು ಈ ಕಡೆ ಅದರ ಈ ನೆರಳು ಏನಾಗಿದೆ ಅಂದ್ರ ಪಶ್ಚಿಮ ದಿಕ್ಕಿನಲ್ಲಿದೆ. ಇಲ್ಲಿ ಯಾರ ಒಂದು ಬಲಭಾಗಕ್ಕೆ ಬೀಳ್ತಾ ಇದೆ ಅದನ್ನ ನೋಡ್ರಿ. ಇದು ಬಲಭಾಗ, ಈ ವ್ಯಕ್ತಿಯ ಬಲಭಾಗಕ್ಕೆ ನೆರಳು ಬೀಳ್ತಾ ಇದೆ ಅಂದ್ರೆ ಇವನು ಏನಾಗಿರ್ತಾನ ಅಂದ್ರ ಮಹೇಶ್ ಆಗಿರ್ತಾನ. ಆನಂತರ ಮೇಲಿನವನು ಏನಾಗಿರ್ತಾನಂದ್ರ ರಮೇಶ ಆಗಿರ್ತಾನ. ನಮ್ಮ ಪ್ರಶ್ನೆ ಏನೈತೆ ಅಂದ್ರ ಮಹೇಶನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಹೇಳೈತಿ. ಮಹೇಶನು ಏನಾಗಿರ್ತಂದ್ರ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿರ್ತಾನೆ. ಇದಕ್ಕೆ ಏನಾಗಿರ್ತಂದ್ರ ಸಿ ಉತ್ತರನೇ ಒಂದು ಉತ್ತರ ದಿಕ್ಕೇ ಇದಕ್ಕೆ ಒಂದು ಏನಾಗಿರ್ತಂದ್ರ ಉತ್ತರ ಆಗಿರ್ತದ. ರಮೇಶ ಕೇಳದಂದ್ರ ರಮೇಶ್ ಏನಾಗಿರ್ತಂದ್ರ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತಿರ್ತಾನ. ಇಂಥ ಒಂದು ಪ್ರಶ್ನೆಗಳಲ್ಲಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕು ನಮ್ಮ ಉತ್ತರ ಆಗಿರುವುದಿಲ್ಲ. ನಮ್ಮ ಉತ್ತರ ಯಾವತ್ತು ಉತ್ತರ ದಿಕ್ಕು ಆಗಿರ್ತದ ಒಂದು, ಇಲ್ಲಂದ್ರ ದಕ್ಷಿಣ ದಿಕ್ಕು ಆಗಿರ್ತದ ಒಂದು. ಈ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನ ನಾವು ಬಿಡಿಸಬಹುದು. ನಾವೀಗ ಮೂರನೇ ಒಂದು ಉದಾಹರಣೆಯನ್ನ ಬಿಡಿಸೋಣ. ಮೂರನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ಸಂಜೆ ಅಭಿ ಮನೆಗೆ ಹೋಗುವಾಗ ಚರಣ ಹಿಂದೆ ನಡೆಯುತ್ತಿದ್ದನು. ಚರಣ ನೆರಳು ಅಭಿಯ ಮುಂದೆ ಬೀಳುತ್ತಿತ್ತು. ಹಾಗಾದರೆ ಚರಣನ ಮುಖ ಯಾವ ದಿಕ್ಕಿನಲ್ಲಿದೆ? ಎ ಉತ್ತರ, ಬಿ ದಕ್ಷಿಣ, ಸಿ ಪಶ್ಚಿಮ, ಡಿ ಪೂರ್ವ. ಈ ಒಂದು ಉದಾಹರಣೆಯನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ. ಸಂಜೆ ಆಗಿರೋದ್ರಿಂದ ಸೂರ್ಯ ಏನಾಗಿರ್ತದಂದ್ರ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಇರ್ತಾನ. ಇಲ್ಲಿ ಏನಾಗಿರ್ತಂದ್ರ ನಾವು ಎರಡು ರೀತಿಯಾಗಿ ಈ ಒಂದು ಉದಾಹರಣೆಯನ್ನ ಎರಡು ರೀತಿಯಾಗಿ ಗಮನಿಸಬಹುದು. ಒಂದನೇದ್ದು ಸೂರ್ಯನ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಹೊಂಟ್ರ ಅಂತೇಳಿ ಇಟ್ಕೋರಿ. ಇದು ಸೂರ್ಯನ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಹೋಗುವಾಗ. ಇನ್ನೊಂದೇನದಂದ್ರ ಸೂರ್ಯನ
ಕಡೆಗೆ ಮುಖ ಮಾಡಿ ಹೋಗುವಾಗ ಎರಡು ಸಂಭವನೀಯತೆಗಳು ಇಲ್ಲಿ ಬರ್ತಾವ. ಚರಣ ಹಿಂದೆ ನಡೆಯುತ್ತಿದ್ದನು. ಚರಣ ಹಿಂದೆ ನಡೀತಿದ್ದನಂದ್ರ ಶರಣ ಮುಂದೆ ನಡೀತಿರ್ತಾನ, ಅಭಿ ಹಿಂದೆ ನಡೀತಿರ್ತಾನ. ಈ ಕಡೆ ಸೂರ್ಯನ ಕಡೆಗೆ ಮುಖ ಮಾಡಿದಾಗ ಏನಾಗಿರ್ತಂದ್ರ ಶರಣ ಮುಂದೆ ನಡೀತಾ ಇರ್ತಾನ, ಅಭಿ ಹಿಂದೆ ನಡೀತಾ ಇರ್ತಾನ. ಈಗೇನ್ ನೋಡ್ರಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ರಿ, ಚರಣನ ನೆರಳು ಅಭಿಯ ಮುಂದೆ ಬೀಳ್ತಾ ಇತ್ತು. ಚರಣನ ನೆರಳು ಏನಾಗಿರ್ತಂದ್ರ ಅಭಿಯ ಮುಂದೆ ಬೀಳ್ತಾ ಇತ್ತು. ಅವಾಗ ನೋಡ್ರಿ, ಅಭಿ ಹಿಂದ್ಗಡೆ ಅದಾನ, ಚರಣ ಮುಂದ್ಗಡೆ ಅದಾನಂದ್ರ ಸೂರ್ಯ ಏನಾಗ್ಯದಂದ್ರ ಪಶ್ಚಿಮ ದಿಕ್ಕಿನಲ್ಲಿ ಅದಂದ್ರ ಅಭಿಯ ನೆರಳು ಏನಾಗಿರ್ತದಂದ್ರ ಅಭಿಯ ಮುಂದೆನೆ ಬೀಳ್ತದ ಅಥವಾ ಚರಣನ ಹಿಂದೆ ಬೀಳ್ತದ. ನಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಾನಂದ್ರ ಚರಣನ ನೆರಳು ಅಭಿಯ ಹಿಂದೆ ಬೀಳುತ್ತಿದ್ದ ಅಂತ ಹೇಳಿ ಕೊಟ್ಟಾನ. ಇನ್ನು ಸೂರ್ಯನ ಕಡೆಗೆ ಮುಖ ಮಾಡಿ ಹೊಂಟಾಗ ಚರಣ ಮತ್ತು ಅಭಿಯ ಇಬ್ಬರ ನೆರಳು ಏನಾಗಿರ್ತದಂದ್ರ ಯಾವ ರೀತಿಯಾಗಿ ಬಿದ್ದಿರ್ತದ ನೋಡ್ರಿ. ಚರಣನ ನೆರಳು ಏನಾಗಿರ್ತದಂದ್ರ ಅಭಿಯ ಮುಂದ್ಗಡೆ ಬಿದ್ದಿರ್ತದ, ಅಭಿಯ ನೆರಳು ಅಭಿಯ ಹಿಂದ್ಗಡೆ ಬಿದ್ದಿರ್ತದ. ಹಾಗಾದ್ರೆ ಈ ಒಂದೇ ಒಂದು ಸಾಧ್ಯತೆಯಿಂದ ಈ ಲೆಕ್ಕವನ್ನ ಬಿಡಿಸಲು ಸಾಧ್ಯ ಇಲ್ಲ. ಎರಡನೇ ಒಂದು ಸಾಧ್ಯತೆಯಿಂದ ಈ ಲೆಕ್ಕವನ್ನ ಬಿಡಿಸಬಹುದು. ಏನಾಗಿರ್ತಂದ್ರ ಚರಣನ ನೆರಳು ಅಭಿಯ ಮುಂದೆ ಬೀಳ್ತಾ ಇತ್ತು, ಚರಣನ ನೆರಳು ಅಭಿಯ ಮುಂದೆ ಬೀಳುತ್ತಿತ್ತು. ಹಾಗಾದ್ರೆ ಚರಣನ ಮುಖ ಯಾವ ದಿಕ್ಕಿನಲ್ಲಿದೆ? ಹಾಗಾದ್ರೆ ಚರಣನ ಮುಖ ಏನದ ಸೂರ್ಯ ಮುಳುಗ್ತಾ ಇರುವ ದಿಕ್ಕಿನಲ್ಲಿದೆ. ಸೂರ್ಯ ಮುಳುಗ್ತಾ ಇರುವ ದಿಕ್ಕು ಯಾವ್ದಂದ್ರ ಪಶ್ಚಿಮನೇ ಇದಕ್ಕೆ ಒಂದು ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ಬಹುದು. ಈ ರೀತಿಯಾಗಿ ಈ ಒಂದು ಉದಾಹರಣೆಯನ್ನ ಬಿಡಿಸಬಹುದು. ಈಗ ನಾವು ನಾಲ್ಕನೇ ಒಂದು ಉದಾಹರಣೆಯನ್ನ ಬಿಡಿಸೋಣ. ನಾಲ್ಕನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಒಂದು ದಿನ ಬೆಳಗ್ಗೆ ಕಚೇರಿಗೆ ಹೋಗುವಾಗ ಸಲೀಂ ಮುಂದೆ ನಡೆಯುತ್ತಿದ್ದನು. ಸಲೀಮನ ನೆರಳು ಸುರೇಶನ ಮುಂದೆ ಬೀಳುತ್ತಿತ್ತು. ಹಾಗಾದ್ರೆ ಸುರೇಶನ ಮುಖ ಯಾವ ದಿಕ್ಕಿನಲ್ಲಿದೆ? ಎ ಉತ್ತರ, ಬಿ ಪೂರ್ವ, ಸಿ ದಕ್ಷಿಣ, ಡಿ ಪಶ್ಚಿಮ. ಈ ಒಂದು ಸಮಸ್ಯೆಯನ್ನ ನಾವು ಹಿಂದಿನ ಒಂದು ಸಮಸ್ಯೆ ಬಿಡಿಸಿದ ಹಾಗೆ ಬಿಡಿಸಬಹುದು. ಒಂದು ದಿನ ಬೆಳಗ್ಗೆ ಇರೋದ್ರಿಂದ ಸೂರ್ಯ ಏನ್ ಮಾಡಿರ್ತಾನಂದ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನ. ಈ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವಾಗ ಸಲೀಂ ಮತ್ತು ಸುರೇಶ ಮುಂದೆ ಮತ್ತು ಹಿಂದ್ಗಡೆ ಹೋಗ್ತಾ ಇರ್ತಾರ. ಇಲ್ಲಿ ಎರಡು ಸಂದರ್ಭಗಳನ್ನ ಗಮನಿಸಬಹುದು. ಒಂದನೇ ಸಂದರ್ಭ ಅಂದ್ರ ಇಬ್ಬರು ಸೂರ್ಯನ ಕಡೆಗೆ ಮುಖ ಮಾಡಿ ಹೊರಟಾಗ. ಎರಡನೇ ಒಂದು ಸಂದರ್ಭ ಅಂದ್ರ ಇಬ್ಬರು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿ ಹೊಂಟಾಗ ನೆರಳು ಯಾವ ರೀತಿಯಾಗಿ ಬೀಳ್ತದೆ ಎಂಬುದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನ ಒಂದೇದು ಏನಾಗಿರ್ತದಂದ್ರ ಕಚೇರಿ ಹೋಗುವಾಗ ಸಲೀಮ ಮುಂದೆ ನಡೀತಿರ್ತಾನ, ಸುರೇಶ ಹಿಂದೆ ನಡೀತಾ ಇರ್ತಾನ. ಸಲೀಂ ಏನ್ ಮಾಡ್ತಿರ್ನ ಮುಂದೆ ನಡೀತಾನ, ಸುರೇಶ ಹಿಂದೆ ನಡೀತಾ ಇರ್ತಾನ. ಆನಂತರ ಈ ಕಡೆ ಮುಖ ಮಾಡಿ ಹೋಗುವಾಗ ಇದು ಸಲೀಂ ಆಗಿರ್ತದ, ಇದು ಸುರೇಶ್ ಆಗಿರ್ತದ. ಇಷ್ಟು ಬೇಸಿಕ್ ಡೈಗ್ರಾಮ್ ಅನ್ನ ನಾವು ಕಲ್ತಿದ್ದೀವಿ. ಆಮೇಲೆ ಸಲೀಮನ ನೆರಳು ಏನಾಗಿರ್ತದಂದ್ರ ಸುರೇಶನ ಮುಂದೆ ಬೀಳ್ತಾ ಇತ್ತು. ಈ ಎರಡನೇ ಒಂದು ಸಂದರ್ಭವನ್ನ ಗಮನಿಸ್ರಿ. ಎರಡನೇ ಸಂದರ್ಭದಲ್ಲಿ ಏನಾಗಿರ್ತದಂದ್ರ ಇವರು ಸೂರ್ಯನ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಹೊರಟಾಗ ಸುರೇಶನ ನೆರಳು ಏನಾಗಿರ್ತದಂದ್ರ ಸಲೀಮನ ಹಿಂದೆ ಬೀಳ್ತಾ ಇರ್ತದ. ಆಮೇಲೆ ಒಂದೇ ಒಂದು ಸಂದರ್ಭನ ಗಮನಿಸ್ರಿ. ಇಬ್ಬರು ಸೂರ್ಯನ ಕಡೆಗೆ ಮುಖ ಮಾಡಿ ಹೊಂಟಾಗ ಸಲೀಮನ ನೆರಳು ಏನಾಗಿರ್ತದಂದ್ರ ಸುರೇಶನ ಮುಂದೆ ಬೀಳ್ತಾ ಇರ್ತದ. ಈ ಎರಡನೇ ಒಂದು ಸಂದರ್ಭದಿಂದ ನಾವು ಈ ಒಂದು ಲೆಕ್ಕನ ಬಿಡಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಾನಂದ್ರ ಸಲೀಮನ ನೆರಳು ಸುರೇಶನ ಮುಂದೆ ಬೀಳ್ತಾ ಇತ್ತು ಅಂತ ಹೇಳಿ ಕೊಟ್ಟಾನ. ಸಲೀಮನ ನೆರಳು ಸುರೇಶನ ಮುಂದೆ ಬೀಳ್ತಾ ಇರೋದ್ರಿಂದ ಈ ಒಂದು ನಕ್ಷೆ ಏನಾಗ್ಯದಂದ್ರ ಈ ಒಂದು ನಕ್ಷೆಯಿಂದ ಈ ಉದಾಹರಣೆಯನ್ನ ಗಮನಿಸಬಹುದು, ಈ ಉದಾಹರಣೆಯನ್ನ ಬಿಡಿಸಬಹುದು. ಹಾಗಾದ್ರೆ ಸುರೇಶನ ಮುಖ ಯಾವ ದಿಕ್ಕಿನಲ್ಲಿದೆ? ಸುರೇಶ್ ಮತ್ತು ಸಲೀಂ ಇಬ್ರು ಏನಾಗ್ಯದಂದ್ರ ಸೂರ್ಯ ಉದಯಿಸುವ ಒಂದು ದಿಕ್ಕಿನ ಕಡೆ ಮುಖ ಮಾಡಿ ಹೊಂಟಾನಂದ್ರ ಇಬ್ಬರ ಮುಖ ಏನಾಗಿರ್ತದ ಅಂದ್ರ ಪೂರ್ವ ದಿಕ್ಕಿನ ಕಡೆ ಇರ್ತದ. ಪೂರ್ವ ದಿಕ್ಕು ಈ ಒಂದು ಪ್ರಶ್ನೆಗೆ ಏನಾಗಿರ್ತದಂದ್ರ ಉತ್ತರ ಆಗಿರ್ತದ. ಆಮೇಲೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 4 ಉದಾಹರಣೆಗಳನ್ನ ಬಿಡಿಸಿದೀವಿ. ಮೊದಲನೇದಾಗಿ ಪರಸ್ಪರ ಅಭಿಮುಖವಾಗಿ ಇದ್ದಾಗ ಎರಡನೇದಾಗಿ ಹಿಂದೆ ಮತ್ತು ಮುಂದೆ ನಡೆಯುವಾಗ,
ಇನ್ನ ಪರಸ್ಪರ ಅಭಿಮುಖವಾಗಿದ್ದಾಗ ನಮ್ಮ ಉತ್ತರ ಯಾವತ್ತು ಏನಾಗಿರುತ್ತೆ ಅಂದ್ರ ದಕ್ಷಿಣ ದಿಕ್ಕು ಅಥವಾ ಉತ್ತರ ದಿಕ್ಕು ಆಗಿರುತ್ತ. ಮತ್ತೆ ಮುಂದೆ ಮತ್ತು ಹಿಂದೆ ಚಲಿಸುವಾಗ ಇಂಥ ಒಂದು ಪ್ರಶ್ನೆಗಳಲ್ಲಿ ನಮ್ಮ ಉತ್ತರ ಯಾವತ್ತು ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ಆಗಿರ್ತದ. ನಾನು ಕೊಟ್ಟ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಮಾಹಿತಿಯು ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.